ಹಲೋ ಗೆಳೆಯರೇ, ಈ ವಿಡಿಯೋಲಿ ನಾವು ನೋಡೋಣ ಪೇಂಟ್ ಬ್ರಷ್ ಹೇಗೆ ಉಪಯೋಗಿಸೋದು ಅಂತ. ಸೊ ಪೇಂಟ್ ಬ್ರಷ್ ಏನಕ್ಕೆ ಉಪಯೋಗಿಸ್ತೀವಿ ಅಂತಂದ್ರೆ, ಸಣ್ಣ ಪುಟ್ಟ ಡ್ರಾಯಿಂಗ್ಸ್ ಮಾಡಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿರುವಂತಹ ಒಂದು ಪೇಂಟಿಂಗ್ಸ್ ನೆಲ್ಲ ಇದ್ರಲ್ಲಿ ಮಾಡಕ್ಕಾಗಲ್ಲ. ಬಟ್ ಸಿಂಪಲ್ ಆಗಿ ಮನೆಯಲ್ಲಿ ಮಕ್ಕಳು ಕಲಿಯುವಂತ ಪೇಂಟ್ ಬ್ರಷ್ ಆಗ್ಲಿ ಮಕ್ಕಳಿಗೆಲ್ಲ ಸಾಕಷ್ಟು ಉಪಯೋಗ ಆಗುತ್ತೆ. ಮತ್ತೆ ದೊಡ್ಡವರು ಬೇಜಾರಾದಾಗ ಪೇಂಟ್ ಬ್ರಷ್ ಉಪಯೋಗಿಸಬಹುದು. ಸೊ ನೋಡೋಣ ಪೇಂಟ್ ಬ್ರಷ್ ಹೇಗೆ ಉಪಯೋಗಿಸ್ತಾರೆ ಅಂತ. ಸೊ ಪೇಂಟ್ ಬ್ರಷ್ ಉಪಯೋಗಿಸಕ್ಕೆ ನೀವು ಸ್ಟಾರ್ಟ್ ಮೆನ್ಯೂ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ, ಅದಾದ ನಂತರ ಆಲ್ ಪ್ರೋಗ್ರಾಮ್ಸ್ ಹೋಗ್ಬೇಕಾಗತ್ತೆ. ಅದಾದ ನಂತರ ಆಕ್ಸೆಸರೀಸ್ ಹೋದಾಗ ನೋಡಿ ಪೇಂಟ್ ಅಂತ ಸಿಗುತ್ತೆ. ಸೊ ಪೇಂಟ್ ಓಪನ್ ಮಾಡಿದಾಗ ಈ ರೀತಿ ನಿಮ್ಮ ಪೇಂಟ್ ಬ್ರಷ್ ಇರುತ್ತೆ. ಈ ಪೇಂಟ್ ಬ್ರಷ್ ನಲ್ಲಿ ಈ ವೈಟ್ ಆಗಿ ಏನ್ ಕಾಣ್ತಿದೆ, ಇದು ನಿಮ್ಮ ವೈಟ್ ಬೋರ್ಡ್, ಎಲ್ಲಿ ನೀವು ಪೇಂಟಿಂಗ್ ಮಾಡ್ತಿರೋ ಅಂತ ಜಾಗ ಇದು. ಸೊ ಇಲ್ಲೋಗಿ ನೋಡಿ, ಈ ವೈಟ್ ಬೋರ್ಡ್ ನ ದೊಡ್ಡದು ಮಾಡ್ಬೇಕು ಅಂತಂದ್ರೆ ಇಲ್ಲೊಂದು ಡಾಟ್ಸ್ ಕಾಣ್ತಿರ್ಬೇಕು ನಿಮ್ಗೆ. ಆ ಡಾಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಅದು ಸೆಲೆಕ್ಟ್ ಮಾಡಿ ಇಟ್ಕೊಂಡೆ ಮೌಸ್ ನಲ್ಲಿ ಇಟ್ಕೊಂಡೇ ಬರ್ಬೇಕು, ಲೆಫ್ಟ್ ಕ್ಲಿಕ್ ಮಾಡ್ಕೊಂಡೇ ಬರ್ಬೇಕು. ಸೊ ಲೆಫ್ಟ್ ಕ್ಲಿಕ್ ಮಾಡ್ಬೇಕು, ಅದ್ರ ಮೇಲೆ ಹೋಗಿ ಎರಡು ಮೌಸ್ ನೋಡಿ, ಎರಡು ಆರೋ ಮಾರ್ಕ್ ಬರುತ್ತೆ, ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಎಳ್ಕೊಂಡೇ ಬರ್ಬೇಕು, ರಿಲೀಸ್ ಮಾಡದೆ. ಈ ರೀತಿನೂ ಮಾಡ್ಬೋದು ನೀವು ನೋಡಿ. ಈ ರೀತಿ ವೈಟ್ ಬೋರ್ಡ್ ನ ದೊಡ್ಡದು ಮಾಡ್ಕೋಬಹುದು. ಇದಾದ ನಂತರ ಈ ರೀತಿ ವೈಟ್ ಬೋರ್ಡ್ ನ ದೊಡ್ಡದು ಮಾಡ್ಕೊಂಡ್ವಿ. ಇವಾಗೇನು ಡ್ರಾಯಿಂಗ್ ಶುರು ಮಾಡ್ಬೇಕಂತಂದ್ರೆ ಆಲ್ರೆಡಿ ಪೆನ್ಸಿಲ್ ಸೆಲೆಕ್ಟ್ ಆಗಿರುತ್ತೆ. ಸೊ ಸೆಲೆಕ್ಟ್ ಅದಾದ ನಂತರ ಬ್ಲಾಕ್ ಕಲರ್ ಕೂಡ ಸೆಲೆಕ್ಟ್ ಆಗಿರುತ್ತೆ. ಸೊ ನೀವೇನೇ ಮಾಡಿದ್ರು ನೋಡಿ, ಏನಾದ್ರೂ ಬರಿಬಹುದು. ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್ ಅಂತ ನಾನು ಬರಿಬಹುದು. ನೀಟಾಗಿ ಬರಲ್ಲ. ಸೊ ಬಟ್ ಅಭ್ಯಾಸದ ಜೊತೆಗೆ ನಿಮ್ಗೆ ನೀಟಾಗಿ ಡ್ರಾಯಿಂಗ್ ಮಾಡುವುದು. ಇದು ಡ್ರಾಯಿಂಗ್ ಬರೆಯಕ್ಕಲ್ಲ, ಡ್ರಾಯಿಂಗ್ ಇರೋದಕ್ಕೋಸ್ಕರ ಈ ರೀತಿ ಬರ್ತಾ ಇದೆ. ಸೊ ಈ ರೀತಿ ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್ ಅಂತ ಬರಿಬಹುದು. ಅದಾದ ನಂತರ ಬೇರೆ ಬಣ್ಣದಲ್ಲಿ ಬರಿಬೇಕು, ಬೇರೆ ಬಣ್ಣ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೇಕು ಅಂತಂದ್ರೆ ಅದನ್ನು ಮಾಡಬಹುದು ನೀವು ನೋಡಿ. ಸೊ ಈ ರೀತಿ ಬೇರೆ ಬಣ್ಣ ಸೆಲೆಕ್ಟ್ ಮಾಡ್ಕೊಂಡು ಮಾಡಬಹುದು. ಸೊ ಯಾವ ಬಣ್ಣ ಬೇಕೋ ಆ ಬಣ್ಣ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಉಪಯೋಗಿಸಿ ನೀವು ಬರಿತಾ ಇರಬಹುದು. ಸೊ ಬಣ್ಣಗಳೆಲ್ಲ ಇಲ್ಲಿರುತ್ತೆ. ಅದಾದ ನಂತರ ಇದೆಲ್ಲ ಬರ್ದಿರೋದನ್ನೆಲ್ಲ ನಾನು ಕಟ್ ಮಾಡ್ಬೇಕು ಅಂತಂದ್ರೆ ನೋಡಿ, ಎರಡು ಕಟ್ ಟೂಲ್ ಇದೆ ಇಲ್ಲಿ, ಸೆಲೆಕ್ಟ್ ಟೂಲ್ ಅಂತ. ಸೊ ಈ ಸೆಲೆಕ್ಟ್ ಟೂಲ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಎಲ್ಲಾದ್ರೂ ಮೌಸ್ ಪಾಯಿಂಟರ್ ನ ತಗೊಂಡೋಗಿ ಮೌಸ್ ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಇಟ್ಕೊಂಡೇ ಇರಬೇಕು, ರಿಲೀಸ್ ಮಾಡಬಾರ್ದು. ಹಿಡ್ಕೊಂಡೆ ಹಿಂಗೆ ಹೇಳ್ಕೊಂಡು ಬರ್ಬೇಕು. ಅದಾದ ನಂತರ ಪೂರ್ತಿ ಸೆಲೆಕ್ಟ್ ಆದ್ಮೇಲೆ ಸೊ ನಾನು ಮೌಸ್ ಕೀಬೋರ್ಡ್ ಅಲ್ಲಿ ಡಿಲೀಟ್ ಕೀ ಒತ್ತಿದ್ರೆ ಸೊ ಅದು ಡಿಲೀಟ್ ಆಗೋಗುತ್ತೆ. ನಾವು ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅಷ್ಟು ಡಿಲೀಟ್ ಆಗ್ಬಿಡುತ್ತೆ. ಈ ರೀತಿ ನೀವು ಸ್ಕ್ವೇರ್ ಆಗಿ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇದನ್ನು ಉಪಯೋಗಿಸಬಹುದು. ಸೊ ಸಾಕಷ್ಟು ಈ ಸೆಲೆಕ್ಟ್ ಆಪ್ಷನ್ ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಸೊ ಪೆನ್ಸಿಲ್ ಆದ ನಂತರ ನೋಡಿ, ಇಲ್ಲಿ ಪೆನ್ಸಿಲ್ ಅವಾಗಲೇ ಇತ್ತು. ಅದಾದ ನಂತರ ಬ್ರಷ್ ಕೂಡ ಇದೆ. ಬ್ರಷ್ ಅಲ್ಲಿ ಡಿಫ್ರೆಂಟ್ ರೌಂಡ್ ಬ್ರಷ್, ಸ್ಕ್ವೇರ್ ಬ್ರಷ್, ಲೈನ್ ಬ್ರಷ್ ಇದೆಲ್ಲ ಇದೆ. ಕಲರ್ ಬೇಕಾದ್ರೆ ನೀವು ಬೇರೆ ಚೂಸ್ ಮಾಡ್ಕೋಬಹುದು. ಸೊ ರೌಂಡ್ ಬ್ರಷ್ ನೋಡಿ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ನಿಮ್ಗೆ ಇದು ಬೇಡ ಅಂತಂದ್ರೆ ಮತ್ತೆ ನೋಡಿ ಸೆಲೆಕ್ಟ್ ಮಾಡ್ತೀನಿ. ಸೊ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡು ಅಷ್ಟು ಮಾತ್ರ ಡಿಲೀಟ್ ಪ್ರೆಸ್ ಮಾಡಿದ್ರೆ ಅಷ್ಟು ಮಾತ್ರ ಡಿಲೀಟ್ ಆಗುತ್ತೆ. ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿದ್ರೆ ಪೂರ್ತಿ ಡಿಲೀಟ್ ಆಗುತ್ತೆ. ಸೊ ಇದಾದ ನಂತರ ಮೌಸ್ ಬ್ರಷ್ ನ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಬೇರೆ ಬಣ್ಣ ಬೇಕಾದ್ರೆ ಬೇರೆ ಬಣ್ಣ ಹಾಕೋಬಹುದು. ನೋಡಿ, ಏನ್ ಬೇಕಾದ್ರೂ ಡ್ರಾಯಿಂಗ್ ಮಾಡಬಹುದು. ನಾನು ಅಕ್ಷರ ಬರಿತಿದ್ದೀನಿ, ನೀವು ಬೇಕಾದ್ರೆ ಒಂದು ಪ್ರಾಣಿ ಬಣ್ಣನೋ ಅಥವಾ ಗಾಡಿ ಏನಾದ್ರೂ ಬರಿಬಹುದು. ಸೊ ಈ ರೀತಿ ನೀವು ಪೇಂಟ್ ಬ್ರಷ್ ನ ಉಪಯೋಗಿಸಬಹುದು. ಸೊ ಅದನ್ನ ಮತ್ತೆ ತೆಗೆದಾಕಕ್ಕೆ ಈ ರೀತಿ ಸೆಲೆಕ್ಟ್ ಮಾಡಿ ಕಟ್ ಮಾಡ್ತೀನಿ. ಸೊ ಅದಾದ ನಂತರ ಇಲ್ಲಿ ಬ್ರಷ್ ಟೂಲ್ ಒಂದಿದೆ, ಇನ್ನೊಂದು ಆರ್ಟ್ ಬ್ರಷ್ ಅಂತ ಒಂದಿದೆ. ಅದರಲ್ಲಿ ಡಿಫ್ರೆಂಟ್ ಸೈಜ್ ಇದೆ ನೋಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬ್ರಷ್ ನೀವು ತಗೋಬಹುದು. ಸೊ ಹಿಂಗ್ ತಗೊಂಡು ನೋಡಿ ಈ ರೀತಿ ಮಾಡಬಹುದು ನಾವು. ನೋಡಿ, ಸೊ ನಿಮ್ಗೆ ಇಷ್ಟ ಬಂದಂಗೆ ಬ್ರಷ್ ಟೂಲ್ ನ ಉಪಯೋಗಿಸಬಹುದು. ಸೊ ಮತ್ತೆ ಎಲ್ಲದನ್ನೂ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಸೆಲೆಕ್ಟ್ ಟೂಲ್ ತಗೊಂಡು ಪೂರ್ತಿ ಸೆಲೆಕ್ಟ್ ಮಾಡಿ ಯಾವ ಬಣ್ಣ ಬೇಕಾದ್ರೆ ಆ ಬಣ್ಣದಲ್ಲಿ ನೀವು ಬ್ರಷ್ ಉಪಯೋಗಿಸಬಹುದು. ನೋಡಿ, ಇನ್ನೂ ಖಾಲಿ ಇದೆ. ಸೊ ಈ ರೀತಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಆಗಿಲ್ಲ ಅಂತಂದ್ರೆ ಇಲ್ಲೆಲ್ಲಾದ್ರೂ ಸೆಂಟ್ರಲ್ ಕ್ಲಿಕ್ ಮಾಡ್ಬಿಟ್ಟು ಕಂಟ್ರೋಲ್ ಹಿಡ್ಕೊಂಡು ಕೀಬೋರ್ಡ್ ಅಲ್ಲಿ ಎ ಪ್ರೆಸ್ ಮಾಡಿದ್ರೆ ಪೂರ್ತಿ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಡಿಲೀಟ್ ಒತ್ತಿದ್ರೆ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ನೀವು ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋಬಹುದು. ಸೊ ಬ್ರಷ್ ನೋಡಿದ್ವಿ ನಾವು, ಪೆನ್ಸಿಲ್ ನೋಡಿದ್ವಿ, ಏರ್ ಬ್ರಷ್ ನೋಡಿದ್ವಿ. ಅದಾದ್ಮೇಲೆ ಯಾವ್ದಾರು ಅಕ್ಷರ ಬೇಕಂತಂದ್ರೆ ಅಕ್ಷರ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಹಿಂಗ್ ಟೈಪ್ ಮಾಡಿ. ನೋಡಿ, ಎಷ್ಟು ಬೇಕಾದ್ರೂ ಟೈಪ್ ಮಾಡಬಹುದು. ನೀವು ಏನಾದ್ರೂ ಅಕ್ಷರ ಟೈಪ್ ಮಾಡಬೇಕು ಅಂತಂದ್ರೆ ಟೈಪ್ ಮಾಡಬಹುದು. ನಾನು ಸದ್ಯಕ್ಕೆ ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್ ಅಂತ ಟೈಪ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಈ ಮೌಸ್ ಪಾಯಿಂಟರ್ ಈ ರೀತಿ ಕೆಲವು ಪಾಯಿಂಟ್ಸ್ ಇರುತ್ತೆ. ಆ ಪಾಯಿಂಟ್ಸ್ ನ ಇಟ್ಕೊಂಡು ನೋಡಿ, ಆ ಲೈನ್ ಅಲ್ಲಿ ಪ್ರತಿ ಲೈನ್ ಅಲ್ಲೂ ಪಾಯಿಂಟ್ಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ಮೌಸ್ ಪಾಯಿಂಟರ್ ನ ಇಟ್ಕೊಂಡು ಆಮೇಲೆ ಲೆಫ್ಟ್ ಮೌಸ್ ಬಟನ್ ಇಟ್ಕೊಂಡು ಹಿಂಗ್ ತೆಗೆದಾಗ ಅದು ಕ್ಲೀನ್ ಆಗಿ ಹಿಂಗಾಗತ್ತೆ ಜಾಗ.
ಸೊ ಅದಾದ್ಮೇಲೆ ನೋಡಿ ಇಲ್ಲೂ ಅಷ್ಟೇ. ಸೊ ಈ ರೀತಿ ನಾನು ಅಕ್ಷರ ಇದು ಮಾಡ್ಬೋದು. ಈ ಅಕ್ಷರ ದೊಡ್ಡದು ಮಾಡ್ಬೋದು. ನೀವು ಆಚೆ ಕ್ಲಿಕ್ ಮಾಡಬಾರ್ದು. ಈಗಲೇ ಈ ಬಾಕ್ಸ್ ಇಂದ ಆಚೆ ಎಲ್ಲೂ ಕ್ಲಿಕ್ ಮಾಡಬಾರ್ದು. ಇನ್ನು ಸೆಲೆಕ್ಟ್ ಮಾಡಿ ಈ ಅಕ್ಷರ ದೊಡ್ಡದು ಮಾಡಬೇಕು ಅಂತಂದ್ರೆ ನೀವು ಅದನ್ನು ದೊಡ್ಡದು ಮಾಡ್ಬೋದು. ನೋಡಿ ಇವಾಗ ಕರೆಕ್ಟ್ ಆಗಿ ಪೂರ್ತಿ ಬಂದಿಲ್ಲ. ಸೊ ಇದನ್ನ ಇದು ಮಾಡಿದಾಗ ಅದು ಬರುತ್ತೆ. ಸೊ ಮೌಸ್ ಯಾವಾಗ ನೀವು ಆಚೆ ಕ್ಲಿಕ್ ಮಾಡ್ತೀರೋ ಆಮೇಲೆ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮುಂಚೆನೆ ನೀವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಎಂಟರ್ ಅಂತ ಹೊಡಿತೀನಿ. ಸೊ ಇಲ್ಲಿ ಜಾಗ ಸಾಕಾಗ್ತಿಲ್ಲ ಎಜುಕೇಶನ್ ಅನ್ನೋದಕ್ಕೆ. ಸೊ ಈ ರೀತಿ ಹಾಕ್ತೀನಿ. ಸೊ ನಿಮ್ಗೆ ಹೆಂಗ್ ಬೇಕಂಗೆ ನೀವು ಬರ್ಕೋಬಹುದು. ಸೊ ಇಷ್ಟನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಮಾತ್ರ ಸೈಜ್ ಜಾಸ್ತಿ ಮಾಡ್ಬೇಕಂತಂದ್ರೆ ಅದನ್ನೂ ಮಾಡ್ಬೋದು ನೀವು. ಸೊ ನೋಡಿ ಈಗ ಪೂರ್ತಿ ಚೇಂಜ್ ಆಗ್ತಾ ಇದೆ. ಸೊ ಇದರಲ್ಲಿ ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಅದ್ರ ಫಾಂಟ್ ಬೇಕಾದ್ರೂ ಚೇಂಜ್ ಮಾಡಬಹುದು. ಹೋಗ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡು ಡಿಫ್ರೆಂಟ್ ಫಾಂಟ್ಸ್ ಇದೆ ನೋಡಿ. ಸೊ ಈ ರೀತಿ ಡಿಫ್ರೆಂಟ್ ಫಾಂಟ್ಸ್ ಇದೆ. ಸೊ ಯಾವ ಫಾಂಟ್ ಬೇಕೋ ಆ ಫಾಂಟ್ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇನ್ನಷ್ಟು ಫಾಂಟ್ ಬಗ್ಗೆ ನಾವು ನೋಟ್ ಪ್ಯಾಡ್ ಅಲ್ಲಿ ಮತ್ತೆ ವರ್ಡ್ ಪ್ಯಾಡ್ ಅಲ್ಲಿ ನೋಡೋಣ. ಸೊ ಇದನ್ನ ಆಚೆ ಒಂದ್ಸರಿ ನಾನು ಆಚೆ ಕ್ಲಿಕ್ ಮಾಡ್ಬಿಟ್ರೆ ಅದಾದ ನಂತರ ನೀವು ಅಕ್ಷರ ಚೇಂಜ್ ಮಾಡಕ್ಕಾಗಲ್ಲ. ನೋಡಿ ಚೇಂಜ್ ಮಾಡಕ್ಕಾಗ ಏನೇ ಮಾಡಕ್ ಹೋದ್ರು ಬೇರೆ ಕಡೆ ಹೊಸದಾಗಿ ಶುರು ಮಾಡತ್ತೆ ಹೊರತು ಅದನ್ನ ಚೇಂಜ್ ಮಾಡಕ್ಕೆ ಬಿಡಲ್ಲ. ಸೊ ನೀವು ಏನಾದ್ರು ಚೇಂಜಸ್ ಮಾಡಬೇಕು ಅಂತಂದ್ರೆ ಮುಂಚೆನೆ ಮಾಡ್ಬೇಕಾಗತ್ತೆ. ಸೊ ಇದಾದ ನಂತರ ಇದನ್ನ ಕಟ್ ಮಾಡಿ ಬೇರೆ ಕಡೆ ಇಟ್ಕೋಬೇಕು ಅಂತಂದ್ರೆ ಹಂಗೂ ಮಾಡ್ಬೋದು. ನೋಡಿ ಮ್ಯಾಕ್ ಕಂಪ್ಯೂಟರ್ ಎಜುಕೇಶನ್ ಅಂತ ಮಾಡಿ ಇದು ಕಟ್ ಮಾಡಿದೆ. ಸೊ ಈ ರೀತಿ ನೀವು ಏನಾದ್ರೂ ಟೈಪ್ ಮಾಡಿ ಅದನ್ನು ಉಪಯೋಗಿಸಬಹುದು ಪೇಂಟ್ ಬ್ರಷ್ ಅಲ್ಲಿ. ಅದಾದ ನಂತರ ಲೈನ್ ಟೂಲ್ ನೋಡಿ. ಲೈನ್ ಟೂಲ್ ಇದೆ. ಲೈನ್ ಅಲ್ಲಿ ಯಾವ ಸೈಜ್ ಬೇಕು ನಿಮ್ಗೆ ಆತರ ಎಲ್ಲಾನು ಇದೆ. ಸೊ ದಪ್ಪ ಲೈನ್ ಬೇಕಾದ್ರೆ ದಪ್ಪ ಲೈನ್ ಅಲ್ಲಿ. ಸೊ ಹಿಂಗ್ ಹಿಡ್ಕೊಂಡು ನಾನು ಯಾವ್ದೋ ಒಂದು ಲೈನ್ ಎಳೆದ್ರೆ ನೋಡಿ ಲೈನ್ ಮೌಸ್ ಬಟನ್ ಹಿಡ್ಕೊಂಡೇ ಎಳಿತಾ ಇರ್ಬೇಕು ನೀವು. ಆ ಮೌಸ್ ಬಟನ್ ರಿಲೀಸ್ ಮಾಡಿದ ತಕ್ಷಣ ಅಲ್ಲಿವರೆಗೂ ನಿಂತೋಗುತ್ತೆ. ಸೊ ಮೌಸ್ ಬಟನ್ ಎಷ್ಟುವರೆಗೂ ನೀವು ಎಳ್ಕೊಂಡು ಹೋಗ್ತೀರಾ ಕ್ಲಿಕ್ ಮಾಡಿ ಲೆಫ್ಟ್ ಮೌಸ್ ಬಟನ್ ಅಲ್ಲಿವರೆಗೂ ಲೈನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ನೋಡಿ. ಹಿಂಗ್ ಮಾಡಿದೆ ರಿಲೀಸ್ ಮಾಡಿದೆ ಮತ್ತೆ ಹಿಂಗ್ ಎಳೆದೆ ರಿಲೀಸ್ ಮಾಡಿದೆ. ಸೊ ಈ ರೀತಿ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ ಇದಿಷ್ಟನ್ನು ತೆಗೆದಾಕ್ಬಿಡ್ತೀನಿ ಸದ್ಯಕ್ಕೆ. ಸೊ ಇನ್ನಷ್ಟು ಉಳ್ಕೊಂಡಿದೆ ನೋಡಿ. ಹಿಂಗಿದ್ದಾಗ ಪೂರ್ತಿ ಹಿಂಗ್ ಎಳ್ಕೊಂಡು ಡಿಲೀಟ್ ಮಾಡ್ಬೋದು. ಡಿಲೀಟ್ ಕೀ ಒತ್ತಿದ್ರೆ ಡಿಲೀಟ್ ಆಗ್ಬಿಡುತ್ತೆ. ಸೊ ಇವಾಗ ನೋಡಿ ಸ್ಟ್ರೈಟ್ ಲೈನ್ ಬೇಕು ನನಗೆ ಅಂತಂದ್ರೆ ಹಿಂಗ್ ಕರೆಕ್ಟ್ ಆಗಿ ನಾನು ಸ್ಟ್ರೈಟ್ ಲೈನ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಇದನ್ನ ಮತ್ತೆ ಕಟ್ ಮಾಡ್ಬಿಡ್ತೀನಿ. ಸ್ಟ್ರೈಟ್ ಲೈನ್ ನಾವು ಅಂಡರ್ಲೈನ್ ಆ ರೀತಿ ಏನಾದ್ರು ಹಾಕ್ಬೇಕು ಅಂತಂದ್ರೆ ಈ ಸ್ಟ್ರೈಟ್ ಲೈನ್ ಹಿಡ್ಕೊಂಡು ಕೀಬೋರ್ಡ್ ಅಲ್ಲಿ ನೀವು ಶಿಫ್ಟ್ ಹಿಡ್ಕೋಬೇಕಾಗತ್ತೆ. ಶಿಫ್ಟ್ ಹಿಡ್ಕೊಂಡು ನೀವು ಲೈನ್ ಹೇಳಿದ್ರೆ ಅದು ಸ್ಟ್ರೈಟ್ ಲೈನ್ ಬರುತ್ತೆ ನೋಡಿ. ನಾನು ಎಷ್ಟೇ ಕೆಳಗಡೆ ಹೋಗ್ಲಿ ಏನಾದ್ರು ಮಾಡ್ಲಿ ನೋಡಿ 45 ಡಿಗ್ರಿ ಲೈನು, ವರ್ಟಿಕಲ್ ಲೈನು, ಹಾರಿಜಾಂಟಲ್ ಲೈನು 3 ತರ ಲೈನ್ ಬರುತ್ತೆ. ನಿಮ್ ಪೂರ್ತಿ ಸ್ಟ್ರೈಟ್ ಲೈನ್ ಉದ್ದ ಹಿಂಗ್ ಬೇಕಾದ್ರೆ ಇದು ಬರುತ್ತೆ, ಹಂಗ್ 45 ಡಿಗ್ರಿ ಬರುತ್ತೆ, ಮತ್ತೆ ಈ ರೀತಿ ಬರುತ್ತೆ. ಸೊ ಎಷ್ಟು ಅಲ್ಲಿ ಸೆಲೆಕ್ಟ್ ಮಾಡಿ ರಿಲೀಸ್ ಮಾಡಿದ ತಕ್ಷಣ ಸೊ ಅದು ಪೂರ್ತಿ ಅಪ್ಲೈ ಆಗುತ್ತೆ. ಈ ರೀತಿ ನೀವು ಶಿಫ್ಟ್ ಹಿಡ್ಕೊಂಡು ಮಾಡಿದಾಗ ಸ್ಟ್ರೈಟ್ ಲೈನ್ ಬರುತ್ತೆ. ಅದಾದ ನಂತರ ಕರ್ವ್ ಅಂತ ಇನ್ನೊಂದಿದೆ ನೋಡಿ. ಬೇರೆ ಬಣ್ಣ ಬೇಕಾದ್ರೆ ಬೇರೆ ಬಣ್ಣ ಉಪಯೋಗಿಸಬಹುದು ನೀವು. ಸೊ ಹಿಂಗ್ ಒಂದು ಲೈನ್ ಹಾಕಿದ್ರೆ ಫಸ್ಟ್ ಒಂದು ಲೈನ್ ಬರುತ್ತೆ. ಅದಾದ ನಂತರ ಸೆಕೆಂಡ್ ಕ್ಲಿಕ್ ಮಾಡಿದಾಗ ಬೆಂಡ್ ಆಗುತ್ತೆ ಅದು ನೋಡಿ. ನಾನು ಸೆಕೆಂಡ್ ಕ್ಲಿಕ್ ಮಾಡಿದೆ ಬೆಂಡ್ ಆಯ್ತು. ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸರಿ ಬೆಂಡ್ ಆಗುತ್ತೆ. ಸೊ ಹೆಂಗ್ ಬೇಕೋ ನೀವು ಅಷ್ಟು ಮಾತ್ರ ಬೆಂಡ್ ಮಾಡ್ಕೊಂಡು ಒಂದು ಕರ್ವ್ ಮಾಡಬಹುದು. 2 ಸರಿ ಕ್ಲಿಕ್ ಆದ್ಮೇಲೆ 3ನೇ ಸರಿ ಮತ್ತೆ ಕ್ಲಿಕ್ ಮಾಡಕ್ ಹೋದ್ರೆ ಹೊಸ ಲೈನ್ ಬರುತ್ತೆ ನೋಡಿ. ಸೊ ಹೊಸ ಲೈನ್ ಬರುತ್ತೆ. ಅದಾದ್ಮೇಲೆ ಇನ್ನೊಂದು ಕ್ಲಿಕ್ ನೋಡಿ, ಒಂದು ಕ್ಲಿಕ್ ಹೇಳಿದೆ ಮತ್ತೆ ಇನ್ನೊಂದು ಕ್ಲಿಕ್ ಹೇಳಿದೆ. ಸೊ 3 ಕ್ಲಿಕ್ ಹಿಂಗ್ ಹೇಳಿದೆ ಅಷ್ಟೇ. ಇನ್ನೊಂದು ಸರಿ ಮತ್ತೆ ಕ್ಲಿಕ್ ಮಾಡಕ್ ಹೋದ್ರೆ ಹೊಸ ಲೈನ್ ಬರುತ್ತೆ. ಸೊ ಆ ರೀತಿ ಒಂದ್ಸರಿ ಲೈನ್ ಎಳಿಬಹುದು, 2 ಕ್ಲಿಕ್ ಮಾಡಬಹುದು ನೀವು ನೋಡಿ. ಈ ರೀತಿ ಕ್ಲಿಕ್ ಮಾಡಬಹುದು. ಸೊ ಈ ರೀತಿ ಯಾವ್ದಾದ್ರು ಕರ್ವ್ಸ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ನೀವು. ಕರ್ವ್ಸ್ ಬೇಕಾಗಿದ್ದಲ್ಲಿ ಕರ್ವ್ಸ್ ಉಪಯೋಗಿಸಬಹುದು. ಸೊ 2 ಸಾರಿ ಕ್ಲಿಕ್ ಮಾಡಕ್ ಆಗೋದು ನೀವು ಒಂದ್ಸರಿ ಲೈನ್ ಎಳೆದ್ಮೇಲೆ ಕರ್ವ್ ಯೂಸ್ ಮಾಡಿದ್ರೆ. ಸೊ ಅದಾದ್ಮೇಲೆ ರೆಕ್ಟಾಂಗಲ್ ಅಂತಿದೆ. ಸೊ ರೆಕ್ಟಾಂಗಲ್ ಬೇಕಂತಂದ್ರೆ ನೋಡಿ ರೆಕ್ಟಾಂಗಲ್ ಹಿಂಗ್ ಡ್ರಾ ಮಾಡಬಹುದು. ಈ ರೀತಿ ರೆಕ್ಟಾಂಗಲ್ ತಗೊಂಡ್ರೆ ಬರೀ ಲೈನ್ಸ್ ಮಾತ್ರ ಇರುತ್ತೆ. ಸೊ ನೋಡಿ ಇನ್ನೊಂದು ರೆಕ್ಟಾಂಗಲ್ ಹಾಕಿದ್ರೆ ಹಿಂದಗಡೆ ಇರುವ ರೆಕ್ಟಾಂಗಲ್ ಕಾಣ್ತಾ ಇದೆ, ಬರೀ ಲೈನ್ಸ್ ಮಾತ್ರ ಡ್ರಾ ಮಾಡ್ತಾ ಇದೆ ಇದು ರೆಕ್ಟಾಂಗಲ್. ಅಥವಾ ಈ ರೀತಿ ತಗೊಂಡಾಗ ಏನಾಗುತ್ತೆ, ನೀವು ಇನ್ನೊಂದು ರೆಕ್ಟಾಂಗಲ್ ನೋಡಿ ಅದು ಒಂದು ಹಾಳೆ ರೀತಿ ಇರುತ್ತೆ, ಹಿಂದಗಡೆ ಇರೋದು ಕಾಣಿಸಲ್ಲ ನೋಡಿ. ಲೈನ್ಸ್ ಮಾತ್ರ ಬರಿತಾ ಇಲ್ಲ, ಸೆಂಟ್ರಲ್ ಕೂಡ ಕವರ್ ಮಾಡ್ಕೋತಾ ಇದೆ ಕಲರ್ನ, ವೈಟ್ ಕಲರ್ನ. ಸೊ ಈ ರೀತಿ ಹಾಳೆ ಬರುತ್ತೆ. ಇದನ್ನ ಮಾಡಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಪೂರ್ತಿ ಕೆಂಪಿಗಿರೋ ಹಾಳೆ ಬರುತ್ತೆ. ಸೊ ಯಾವ ಬಣ್ಣ ತಗೊಂಡಿರ್ತಾರೋ ಆ ಹಾಳೆ ಬರುತ್ತೆ ನೋಡಿ, ಪೂರ್ತಿ ಹಿಂಗ್ ಬರುತ್ತೆ. ಈ ರೀತಿ ಲೈನ್ಸ್ ತಗೊಂಡ್ರೆ ಬರೀ ಲೈನ್ಸ್ ಮಾತ್ರ ಬರುತ್ತೆ, ಹಿಂದಗಡೆ ಇರೋದೆಲ್ಲ ಕಾಣಿಸುತ್ತೆ ನೋಡಿ. ಸೊ ಈ ರೀತಿ ಇರುತ್ತೆ. ಈ ರೀತಿ ತಗೊಂಡ್ರೆ ಹಿಂದಗಡೆ ಇರೋದು ಕಾಣಿಸಲ್ಲ, ಯಾಕಂದ್ರೆ ಅದು ಹಾಳೆ ರೀತಿ, ಬಿಳಿ ಹಾಳೆ ರೀತಿ ಇರುತ್ತೆ. ಸೊ ಈ ರೀತಿ ನೀವು ಟ್ರಯಾಂಗಲ್ಸ್ ನ ಕೂಡ ಉಪಯೋಗಿಸ್ಕೋಬಹುದು ನಿಮ್ಮ ಡ್ರಾಯಿಂಗ್ ನಲ್ಲಿ. ಸೊ ಪೂರ್ತಿ ಸೆಲೆಕ್ಟ್ ಮಾಡೋಕೆ ಕಂಟ್ರೋಲ್ ಎ ಅಂತ ಮಾಡ್ತೀನಿ, ಪೂರ್ತಿ ಸೆಲೆಕ್ಟ್ ಆಗುತ್ತೆ. ಡಿಲೀಟ್ ಹೋಗ್ತೀನಿ. ಒಂದ್ ವೇಳೆ ನಾವು ಎಕ್ಸಾಕ್ಟ್ ಆಗಿ ಸ್ಕ್ವೇರ್ ಮಾಡಬೇಕು ಅಂತಿದ್ದಾಗ, ಸೊ ಎಕ್ಸಾಕ್ಟ್ ಆಗಿ ಸ್ಕ್ವೇರ್ ಮಾಡಬೇಕು ಅಂತಂದಾಗ ಏನ್ ಮಾಡ್ತೀರಾ ನೀವು, ಈ ರೆಕ್ಟಾಂಗಲ್ ನೇ ತಗೊಳ್ಳಿ. ರೆಕ್ಟಾಂಗಲ್ ನ ತಗೊಂಡು ಶಿಫ್ಟ್ ಹಿಡ್ಕೊಂಡು ಸ್ಕ್ವೇರ್ ಡ್ರಾ ಮಾಡಕ್ ಟ್ರೈ ಮಾಡಿ ನೋಡಿ, ಎಕ್ಸಾಕ್ಟ್ ಸ್ಕ್ವೇರ್ ಬರುತ್ತೆ.
ಶಿಫ್ಟ್ ಇಟ್ಕೊಂಡು ರೆಕ್ಟಾಂಗಲ್ ಟ್ರೈ ಮಾಡಕ್ ಹೋದ್ರೆ ಎಕ್ಸಾಕ್ಟ್ ಸ್ಕ್ವೇರ್ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಅದರಲ್ಲೂ 3 ವಿಧ ಇದೆ ನೋಡಿ. ಈ ರೀತಿ ಶಿಫ್ಟ್ ಎಕ್ಸಾಕ್ಟ್, ಈ ತರ ಬರೀ ಲೈನ್ಸ್ ಮಾತ್ರ, ಮತ್ತೆ ಒಂದು ಹಾಳೆ ರೀತಿದ್ದು. ಸೊ ಈ ರೀತಿ ಬರುತ್ತೆ. ಸೊ ಈ ರೀತಿ ನಿಮ್ಗೆ ಬೇಕಾಗಿರುವಂತಹ ಒಂದು ಸ್ಕ್ವೇರ್ ನ ಕ್ರಿಯೇಟ್ ಮಾಡ್ಕೋಬಹುದು. ನಾನು ಎಲ್ಲಾದ್ನೂ ಮತ್ತೆ ಕಂಟ್ರೋಲ್ ಎ ಯೂಸ್ ಮಾಡಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತಾ ಇದೀನಿ. ಅದಾದ ನಂತರ ಇಲ್ಲಿ ಪಾಲಿಗನ್ ಅಂತಿದೆ. ಪಾಲಿಗನ್ ಅಂತಂದ್ರೆ ನೋಡಿ, ಹಿಂಗ್ ಲೈನ್ ಎಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋಗ್ತೀರಾ ಅಲ್ಲಿ ಜಾಯಿನ್ ಆಗ್ತಾ ಇರುತ್ತೆ ಫುಲ್. ಕೊನೆಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಂಡ್ ಆಗುತ್ತೆ. ಸೊ ಇದಾದ ನಂತರ ಹೊಸ ಇದು ಬಾಕ್ಸ್ ಶುರು ಆಗುತ್ತೆ. ಸೊ ಇದರಲ್ಲೂ 3 ಆಪ್ಷನ್ಸ್ ಇದೆ. ಬರೀ ಲೈನ್ಸ್ ಇರುವಂತದ್ದು, ಇನ್ನೊಂದು ಹಾಳೆ ರೀತಿ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಕಂಪ್ಲೀಟ್ ಮಾಡಿದ್ರೆ ಹಿಂದೆ ಇರೋದು ಕಾಣಿಸಲ್ಲ, ಯಾಕಂದ್ರೆ ಇದು ಹಾಳೆ ರೀತಿ ಇರುತ್ತೆ. ಸೊ ಇದರಲ್ಲೂ ಸೇಮ್ ಎಲ್ಲ ಆಪ್ಷನ್ಸ್ ನೋಡಿ. ಸೊ ಈ ರೀತಿ ನೀವು ಎಲ್ಲ ಪಾಲಿಗಾನ್ಸ್ ನಾನು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಸ್ಕ್ವೇರ್ ಎಲಿಪ್ಸ್ ಬರುತ್ತೆ. ಎಲಿಪ್ಸ್ ಬೇಕಂದ್ರೆ ನೋಡಿ, ಇದರಲ್ಲೂ ಲೈನ್ ಇದೆ, ಮತ್ತೆ ಒಂದು ಹಾಳೆ ರೀತಿ ಇದೆ. ಅದಾದ ನಂತರ ಒಂದು ಪೂರ್ತಿ ನೀಲಿ ಬಣ್ಣದ ಹಾಳೆ, ಯಾವ ಬಣ್ಣ ತಗೊಂಡಿರುತ್ತೋ ಆ ಬಣ್ಣದ ಹಾಳೆ ಬರುತ್ತೆ. ಸೊ ಆ ರೀತಿನೂ ಇದರಲ್ಲೂ ಮಾಡ್ಕೋಬಹುದು. ಸರ್ಕಲ್, ಒಂದು ಎಕ್ಸಾಕ್ಟ್ ಸರ್ಕಲ್ ಬೇಕು ಅಂತಂದ್ರೆ ಶಿಫ್ಟ್ ಇಟ್ಕೊಳ್ಳಿ ನೀವು. ಶಿಫ್ಟ್ ಇಟ್ಕೊಂಡು ಮಾಡಕ್ ಟ್ರೈ ಮಾಡಿ, ಎಕ್ಸಾಕ್ಟ್ ಸರ್ಕಲ್ ಬರುತ್ತೆ ನಿಮ್ಗೆ. ನೋಡಿ, ಈ ರೀತಿ ಸರ್ಕಲ್ ಬೇಕಾ ಅಥವಾ ಈ ರೀತಿ ಸರ್ಕಲ್ ಬೇಕಾ ಅಥವಾ ಬಣ್ಣ ಬೇರೆ ಚೇಂಜ್ ಮಾಡ್ಬೇಕಾ, ಸೊ ಹೆಂಗ್ ಬೇಕೋ ನಿಮ್ಗೆ ಹಂಗೆ ಫುಲ್ಲು ಮಾಡ್ಕೋಬಹುದು, ಡ್ರಾಯಿಂಗ್ ಮಾಡ್ಕೋಬಹುದು. ಸೊ ಈ ರೀತಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ ನಿಮ್ಗೆ. ನೋಡಿ, ರೌಂಡೆಡ್ ರೆಕ್ಟಾಂಗಲ್ ಅಂತಂದ್ರೆ ಈ ರೀತಿ ಬರುತ್ತೆ, ಸೈಡಲ್ ರೌಂಡ್ಸ್ ಇರುತ್ತೆ. ಸೊ ಶೇಪ್ಸ್ ಬೇರೆ ಅಷ್ಟೇ ಇದೆ. ಇನ್ ಮಿಕ್ಕಿದೆಲ್ಲ ರೂಲ್ಸ್ ಸೇಮ್. ಸರ್ಕಲ್ಗೆ ಏನ್ ಮಾಡಿದ್ರಿ, ರೆಕ್ಟಾಂಗಲ್ಗೆ ಏನ್ ಮಾಡಿದ್ರಿ, ಎಲ್ಲ ರೂಲ್ಸ್ ಸೇಮ್ ಇರುತ್ತೆ, ಕಲರ್ಸ್ ಸೇಮ್ ಇರುತ್ತೆ. ಇದಾದ ನಂತರ ಬಕೆಟ್ ಫಿಲ್ ಅಂತಿದೆ. ಸೊ ಬಕೆಟ್ ಫಿಲ್ ಅಥವಾ ಫಿಲ್ ವಿತ್ ಕಲರ್ ಅಂತಿದೆ. ಇದು ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ಬೇರೆ ಬಣ್ಣ ತಗೊಂಡು ನಾನು ಇಲ್ಲಿ ಫಿಲ್ ಮಾಡಿದ್ರೆ ನೋಡಿ, ಈ ರೀತಿ ಫಿಲ್ ಮಾಡ್ಕೊಂಡು ಹೋಗ್ಬೋದು. ಬೇರೆ ಬಣ್ಣ ಸೆಲೆಕ್ಟ್ ಮಾಡಿ ಇಲ್ಲಿ ಫಿಲ್ ಮಾಡ್ಬೋದು. ಅದಾದ ನಂತರ ನೋಡಿ, ಇನ್ನೊಂದು ಬಣ್ಣ ಸೆಲೆಕ್ಟ್ ಮಾಡ್ಕೋತೀನಿ, ಇದನ್ನ ಇಲ್ಲೋಗಿ ಫಿಲ್ ಮಾಡ್ತೀನಿ. ಸೊ ಇಲ್ಲಿ ಫಿಲ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಸೊ ಇಲ್ಲಿ ಆಲ್ರೆಡಿ ಕಲರ್ ಫಿಲ್ ಆಗಿರೋದ್ರಿಂದ ಇಷ್ಟು ಮಾತ್ರ ಫಿಲ್ ಮಾಡುತ್ತೆ. ಈ ರೀತಿ ನೀವು ಬಣ್ಣ ಫಿಲ್ ಮಾಡೋದನ್ನು ಉಪಯೋಗಿಸಬಹುದು. ಅಥವಾ ನೋಡಿ, ಇದೆಲ್ಲ ಆದ್ಮೇಲೆ ಎರೇಸರ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಯಾವ್ದಾದ್ರು ಬಣ್ಣ ಹಿಂಗೆ ಡಿಲೀಟ್ ಮಾಡಬಹುದು. ಅದರಲ್ಲೂ ಡಿಫ್ರೆಂಟ್ ಸೈಜ್ ಎರೇಸರ್ ಇದೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋಬಹುದು. ಒಂದೇ ಸರಿ ಎಲ್ಲ ಕಟ್ ಮಾಡ್ಬೇಕು ಅಂತಂದ್ರೆ ಸೆಲೆಕ್ಟ್ ಟೂಲ್ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಲೀಟ್ ಅಂತ ಪ್ರೆಸ್ ಮಾಡಿ ಕಟ್ ಆಗ್ಬಿಡುತ್ತೆ. ಸೊ ನಾನು ಇದೆಲ್ಲ ಪ್ರತಿಯೊಂದು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀನಿ. ಇದಾದ ನಂತರ ಸಾಕಷ್ಟು ಆಪ್ಷನ್ಸ್ ನೋಡಿದ್ವಿ. ಇದು ನೋಡಿ, ಇದು ಹೆಂಗೆ ಅಂತಂದ್ರೆ, ಇವಾಗ ಯಾವ್ದೋ ಒಂದು ರೆಕ್ಟಾಂಗಲ್ ಬರ್ದಿದ್ದೀನಿ ಅಂತೇಳಿ ಅದ್ರೊಳಗೆ ಒಂದು ಕಲರ್ ಫಿಲ್ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಸೊ ಈ ಕಲರ್ ಫಿಲ್ ಹಾಕಿದೀನಿ. ಇದನ್ನ ನಾವು ಸ್ಕ್ವೇರ್ ಆಗಿ ಕಟ್ ಮಾಡಬೇಕು ಅಂತಂದ್ರೆ ಇದನ್ನು ಉಪಯೋಗಿಸಬಹುದು. ಅಥವಾ ನಮ್ಗೆ ಇಷ್ಟ ಬಂದಿದ್ದ ಶೇಪಲ್ಲಿ ನಾವು ಕಟ್ ಮಾಡ್ಬೇಕು ಇದನ್ನ ಅಂತಂದ್ರೆ ನೋಡಿ, ಸಪ್ರೇಟ್ ಆಗಿ ಇದನ್ನ ಹಿಂಗೆ ಎಳೆದು ಸೈಡ್ ಇಟ್ಕೋಬಹುದು. ನೀವು ಸೈಡಲ್ಲಿ ಇಟ್ಕೋಬಹುದು, ಅಥವಾ ಡಿಲೀಟ್ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಆ ರೀತಿ ನೀವು ಇಷ್ಟ ಬಂದಂಗೆ ಕಟ್ ಮಾಡಬೇಕು ಅಂತಂದ್ರೆ ಈ ಸ್ಟಾರ್ ಫ್ರೀ ಫಾರ್ಮ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇದನ್ನ ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಡಿಲೀಟ್ ಕೀ ಅಂತ ಹೊಡೆದ್ರೆ ನೋಡಿ, ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತೀನೋ ಅಷ್ಟು ಡಿಲೀಟ್ ಆಗುತ್ತೆ. ಸೊ ಈ ರೀತಿ ನೀವು ಡಿಲೀಟ್ ಉಪಯೋಗಿಸಬಹುದು. ಅದಾದ ನಂತರ ನೋಡಿ, ಒಂದು ಇಮೇಜ್ ಬೇಕಂತಂದ್ರೆ ಒಂದು ಸ್ಕ್ವೇರ್ ಆಗದೆ ಇಲ್ಲಿ, ಅದಾದ್ಮೇಲೆ ಇನ್ನೊಂದು ಸ್ಕ್ವೇರ್ ಆಗದೆ. ಸೊ ಈ ಇಮೇಜ್ ನ ರೊಟೇಟ್ ಮಾಡಬೇಕು ಅಂತಂದ್ರೆ ಸೆಲೆಕ್ಟ್ ಟೂಲ್ ತಗೊಳ್ಳಿ. ಸೆಲೆಕ್ಟ್ ಟೂಲ್ ತಗೊಂಡು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡ್ಬಿಟ್ಟು ಅದನ್ನ ಫ್ಲಿಪ್ ರೊಟೇಟ್ ಅಂತ ಕ್ಲಿಕ್ ಮಾಡಿ. ಫ್ಲಿಪ್ ಹಾರಿಜಾಂಟಲ್ ರೊಟೇಟ್ ಆಗ್ಬೇಕಂದ್ರೆ ಹಾರಿಜಾಂಟಲ್ ಅಡ್ಡಡ್ಡವಾಗಿ ಆಗುತ್ತೆ. ರೈಟ್ ಕ್ಲಿಕ್ ಮಾಡಿ ಫ್ಲಿಪ್ ರೊಟೇಟ್ ಸೆಲೆಕ್ಟ್ ಮಾಡಿ. ವರ್ಟಿಕಲಿ ರೊಟೇಟ್ ಆಗ್ಬೇಕಂದ್ರೆ ವರ್ಟಿಕಲಿ ರೊಟೇಟ್ ಆಗುತ್ತೆ ನೋಡಿ, ಈ ರೀತಿ ಮೇಲಿಂದ ಕೆಳಗೆ ರೊಟೇಟ್ ಆಗುತ್ತೆ. ಸೊ ಈ ರೀತಿ ರೊಟೇಟ್ ಮಾಡ್ಕೋಬಹುದು. ಅಥವಾ ಇದನ್ನ ದೊಡ್ಡದು ಚಿಕ್ಕದು ಮಾಡಬೇಕು, ಪರ್ಸೆಂಟೇಜ್ ಸೈಜ್ ಚಿಕ್ಕದು ಮಾಡಬೇಕು, ಸ್ಟ್ರೆಚ್ ಆರ್ ಸ್ಕ್ಯೂಗೆ ಹೋಗಿ 100% ಇದೆ, ಅಲ್ಲೋಗಿ ನೀವು 50% ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 50% ಅಗಲ 50% ಹೈಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನೋಡಿ ಈ ರೀತಿ ಸೈಜ್ ಕೂಡ ಕಡಿಮೆ ಆಗುತ್ತೆ. ಸೊ ಅಥವಾ ನೀವು ಇಲ್ಲಿಂದಾನೆ ನೋಡಿ, ಇಲ್ಲಿ ಹೋದ್ರೆ ಡಬಲ್ ಪಾಯಿಂಟರ್ ಆಗುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಎಳ್ಕೊಂಡೇ ಬಂದ್ರೆ ಅದು ದೊಡ್ಡದು ಚಿಕ್ಕದು ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಳ್ಕೊಂಡು ನೀವು ಇಟ್ಕೋಬಹುದು. ಸೊ ಅದಾದ ನಂತರ ಇನ್ನೊಂದು ತೋರಿಸ್ತೀನಿ. ನಾವು ರೊಟೇಟ್ ಮತ್ತೆ ಸ್ಟ್ರೆಚ್ ಆರ್ ಸ್ಕ್ಯೂ ನೋಡಿದ್ವಿ. ಇದಾದ ನಂತರ ಡ್ರಾ ಒಪೇಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಹಿಂಗೊಂದು ಸರ್ಕಲ್ ಬರ್ದೆ ನಾನು. ಒಂದ್ ವೇಳೆ ಇದೇ ಸರ್ಕಲ್ ನ ಕಾಪಿ ಪೇಸ್ಟ್ ಮಾಡಬೇಕು ನಾನು ಅಂತಂದ್ರೆ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಅಂತ ಕೊಡಿ. ನೋಡಿ, ಪೇಸ್ಟ್ ಅಂತ ಕೊಟ್ರೆ ಈ ರೀತಿ ಒಂದು ಪೇಸ್ಟ್ ಆಗುತ್ತೆ. ಇಲ್ಲಿ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಜಾಯಿನ್ ಮಾಡಕ್ ಹೋದ್ರೆ ನೋಡಿ ಜಾಯಿನ್ ಆಗ್ತಾರೆ. 2 ಸರ್ಕಲ್ ಒಟ್ಟಿಗೆ ಜಾಯಿನ್ ಆಗ್ಬೇಕು ಅಂತಿದ್ರೆ ನೋಡಿ, ಹಿಂದೆ ವೈಟ್ ಇರೋದು ಕೂಡ ಕಾಪಿ ಆಗ್ತಾ ಇದೆ. ಸೊ ನಮ್ಗೆ ಅದು ಬೇಕಾಗಿಲ್ಲ, ಹಿಂದೆ ವೈಟ್ ಇರೋದು ಕಾಪಿ ಆಗ್ಬೇಕಾದ್ರೆ ಅಂತಂದಾಗ ಡ್ರಾ ಒಪೇಕ್ ತೆಗ್ದಾಕ್ಬಿಡಿ. ಸೊ ಈ ರೀತಿ ನೋಡಿ ಹಿಂಗ್ ಮಾಡ್ಕೋಬಹುದು, ಹಿಂಗ್ ಜಾಯಿನ್ ಮಾಡಬಹುದು. ಡ್ರಾ ಒಪೇಕ್ ಅನ್ನೋದನ್ನ ತೆಗ್ದಾಕ್ದಾಗ ಹಿಂದಗಡೆ ವೈಟ್ ಇರೋದು ಕಾಪಿ ಆಗಿರಲ್ಲ.
ಬರೀ ಆ ಲೈನ್ಸ್ ಮಾತ್ರ ಕಾಪಿ ಆಗಿರುತ್ತೆ. ಸೊ ಈಗ ಹೆಂಗ್ ಬೇಕೋ ಹಂಗೆ ಕಾಪಿ ಮಾಡ್ಕೊಂಡು ಹೆಂಗ್ ಬೇಕೋ ಹಂಗೆ ಇಟ್ಕೋಬಹುದು. ಸೊ ಏನ್ ಬೇಕಾದ್ರೂ ಡ್ರಾಯಿಂಗ್ ಮಾಡ್ಬೋದು ನೀವು. ಹಿಂಗೆಲ್ಲ ಏನಾದರೂ ಡ್ರಾಯಿಂಗ್ ಬರೆದು ಸೊ ನಿಮಗೆ ಬಿಟ್ಟಿದ್ದು, ನೀವು ಯಾವ ತರ ಡ್ರಾಯಿಂಗ್ ಮಾಡ್ತೀರಾ ಏನ್ ಮಾಡ್ತೀರಾ ಅನ್ನೋದು ಒಂದು ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನನಗಿಂತ ಚೆನ್ನಾಗಿ ಮಾಡ್ತೀರಾ ಅನ್ಸುತ್ತೆ, ನಾನು ಡ್ರಾಯಿಂಗ್ ಅಷ್ಟು ಚೆನ್ನಾಗಿ ಮಾಡಲ್ಲ. ಸೊ ಈ ರೀತಿ ನೀವು ನೋಡಿ, ಯಾವ್ದಾದ್ರು ಒಂದು ಪಿಕ್ಚರ್ ಬರೀಬೇಕು, ಗೊಂಬೆ ಬರೀಬೇಕು, ಕಲರ್ ಫಿಲ್ ಮಾಡಬೇಕು ಅದಕ್ಕೆ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಫಿಲ್ ಮಾಡ್ಬೋದು. ಈ ರೀತಿ ಮಾಡ್ಬೋದು. ಸೊ ಗೆಳೆಯರೆ, ಈ ವಿಡಿಯೋಲಿ ನಾವು ಪೇಂಟ್ ಬ್ರಷ್ ಹೇಗೆ ಮಾಡೋದು ಅಂತ ನೋಡಿ ಕಲ್ತ್ಕೊಂಡ್ವಿ. ಸೊ ಇದನ್ನ ಸೇವ್ ಮಾಡೋದು ಹೆಂಗೆ ಅಂತಂದ್ರೆ, ಫೈಲ್ ಹೋಗ್ಬಿಟ್ಟು ಸೇವ್ ಅಂತ ಕೊಡಿ. ಫೈಲ್ಗೆ ಹೋಗಿ ಸೇವ್ ಅಂತ ಕೊಟ್ರೆ ಅದು ನಮ್ಗೊಂದು ಹೆಸರು ಕೇಳುತ್ತೆ. ಸೊ ನಾವು ಸದ್ಯಕ್ಕೆ ಇದನ್ನ ಸ್ಮೈಲ್ ಅಂತ ಕೊಡ್ತೀನಿ ನಾನು. ಸ್ಮೈಲ್ ಅಂತ ಕೊಟ್ಟು ಯಾವ ಡೈರೆಕ್ಟ್ರಿ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಬೇಕಾ ಅಥವಾ ಸಾಂಗ್ಸ್ ಫೋಲ್ಡರ್ಗೆ ಹೋಗ್ಬಿಟ್ಟು ಸೇವ್ ಮಾಡಬೇಕಾ, ಎಲ್ಲಿ ಬೇಕೋ ಅಲ್ಲಿ ಮಾಡ್ಬೋದು. ನಾನು ಡಾಕ್ಯುಮೆಂಟ್ಸ್, ಮೈ ಡಾಕ್ಯುಮೆಂಟ್ಸ್ ಇದೆ, ಮೈ ಪಿಕ್ಚರ್ಸ್ ಇದೆ, ಮೈ ಪಿಕ್ಚರ್ಸ್ ಅಲ್ಲಿ ಹೋಗಿ ಸೇವ್ ಮಾಡ್ಕೋತೀನಿ. ಸೇವ್ ಅಂತ ಕೊಟ್ರೆ ಅಲ್ಲಿ ಸೇವ್ ಆಗುತ್ತೆ. ಸೊ ಹೀಗೆ ಇದನ್ನ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ನಾನು ಮೈ ಪಿಕ್ಚರ್ಸ್ ಹೋದಾಗ ನೋಡಿ, ಮೈ ಪಿಕ್ಚರ್ಸ್ ವಿಡಿಯೋ ಫೋಲ್ಡರ್ಗೆ ಹೋದಾಗ ಸೊ ಅಲ್ಲಿ ನಾವು ಮಾಡಿರುವಂತಹ ಒಂದು ಪಿಕ್ಚರ್ ಬಂದಿರುತ್ತೆ. ಸೊ ಈ ರೀತಿ ನೀವು ಯಾವುದೇ ಪಿಕ್ಚರ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಗೆಳೆಯರೆ, ಈ ವಿಡಿಯೋಲಿ ನಾವು ಸಾಕಷ್ಟು ಕಲ್ತ್ವಿ ಪೇಂಟ್ ಬ್ರಷ್ ಬಗ್ಗೆ. ಮುಂದಿನ ವಿಡಿಯೋಲಿ ಇನ್ನೂ ಹೆಚ್ಚಿಗೆ ಕಲಿಯೋಣ. ಧನ್ಯವಾದಗಳು.